ಇವರೇ ಕಾರ್ ಓನರು ಶ್ರೀನಿವಾಸ್ ಅಂತ. ಸೊ ಶ್ರೀನಿವಾಸ್ ಅವರೇ, ಯಾವ ವರ್ಷದ ಕಾರ್ ಇದು? ಇದು 19 ಇಯರ್ಸ್, 2019. ಇಲ್ಲಿವರೆಗೂ ಎಷ್ಟು ಓಡಿಸಿದ್ದೀರಾ ನೀವು? 60+ ಆಗಿದೆ. 60,000 ಪ್ಲಸ್. ಹೌದು. ಸೊ ಮೈಲೇಜು ಸಿಟಿ ಮತ್ತು ಹೈವೇಲಿ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕಾರಲ್ಲಿ? ಸಿಟಿಲಿ ಅಂದರೆ ಒಂದು 18 ಬರುತ್ತೆ. ಹೈವೇಲಿ 100 ಇದ್ದರೆ ಒಂದು 25 ಗಂಟೆ ಬರುತ್ತೆ. ಸೊ ಈ ಕಾರಲ್ಲಿ ಕಂಪ್ಲೀಟಾಗಿ 5 ಜನ ಆಕ್ಯುಪೈ ಆಗಿದ್ದಾರೆ ಅಂದರೆ ಹೈವೇಲಿ ಸ್ಟೇಬಲ್ ಆಗಿ ಎಷ್ಟು ಗಂಟೆ ಟಾಪ್ ಸ್ಪೀಡ್ ಹೊಡಿಬೋದು ಇದರಲ್ಲಿ? ಇದರಲ್ಲಿ 5 ಮೆಂಬರ್ಸ್ ಇದ್ರೂ 160 ರೇಂಜ್ ತುಳಿಬೋದು, ಏನು ತೊಂದರೆ ಇಲ್ಲ. ಓಕೆ. ಸೊ ಸರ್ವಿಸ್ ಕಾಸ್ಟ್ ಎಷ್ಟಿದೆ? ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ ಕಾರ್ ಮ್ಯಾನುಫ್ಯಾಕ್ಚರಿಂಗು ಇಂಡಿಯಾದಲ್ಲಿ ಸ್ಟಾಪ್ ಆಗಿದೆ. ಓಕೆ. ಸೊ ಸರ್ವಿಸ್ ಕಾಸ್ಟ್ ಎಷ್ಟಿದೆ? ಯಾರು ಇದಕ್ಕೆ ಸರ್ವಿಸ್ ಇನ್ಚಾರ್ಜ್ ತಗೋತಾರೆ? ನಾವು ಇದು ರೆಗ್ಯುಲರಾಗಿ ಬಿಡ್ತಾ ಇರೋದು ಕಾವೇರಿ ಫೋರ್ಡ್ ಅಂತ ಬಿನಿಮಿಲ್ ಹತ್ರ ಇದೆ, ಅಲ್ಲಿ ಬಿಡ್ತಾ ಇರೋದು. ಇದು ಜನರಲ್ ಸರ್ವಿಸ್ ಆದರೆ ಒಂದು 6 to 7 ಬರುತ್ತೆ. ಮೇಜರ್ ಏನಾರ ಬಂದರೆ ಅವರೇ ಹೇಳ್ತಾರೆ. 7,000? ಓಕೆ. ಹೌದು. ಓಕೆ. ಸೊ ಇದು 60,000 ಓಡಿರೋದ್ರಿಂದ ಇಲ್ಲೋಗಿ ಏನಾದ್ರು ಮೇಜರ್ ಇಶ್ಯೂಸ್ ಬಂದಿದೆಯಾ? ಇಂಜಿನ್ನೇ ಆಗಲಿ ಕ್ಲಚ್ ಪ್ಲೇಟೇ ಆಗಲಿ? ಮೇಜರ್ ಇಶ್ಯೂಸ್ ಏನು ಬಂದಿಲ್ಲ, ಆದ್ರೂ ಒಂದು ಕ್ಲಚ್ ಪ್ಲೇಟ್ ಏನೋ ಇಶ್ಯೂ ಬಂದಿತ್ತು, ಅದು ನಾವು ಚೇಂಜ್ ಮಾಡಿಸ್ತು. ಎಷ್ಟಾಯಿತು ಕ್ಲಚ್ ಪ್ಲೇಟ್ಗೆ? ಒಂದು 10,000 ಏನೋ ಆಯಿತು. ಸೊ ಯಾರು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಕಾರ್ ಪರ್ಚೇಸ್ ಮಾಡೋ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಸೊ ನೀವು ಅವ್ರಿಗೆ ಸಜೆಸ್ಟ್ ಮಾಡ್ತೀರಾ? ಸಜೆಸ್ಟ್ ಮಾಡ್ಬೋದು, ಸಜೆಸ್ಟ್ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಕಾರು ಇಂಜಿನ್ ಅಂತ ಯಾವುದೇನು ಬಂದಿಲ್ಲ, ಮಾಡ್ಬೋದು, ಏನಿಲ್ಲ.